ಗಾಯ್ಸ್ ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಝೊಮ್ಯಾಟೊ ಡ್ಯೂಟಿ ಮಾಡೋಕ್ಕೋಗಿದೆ. ಝೊಮ್ಯಾಟೊ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಗಾಡಿ ಕೈ ಕೊಡ್ತವರು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಟೈಮ್ ನೋಡಿ ಎಷ್ಟೊಂದು ಮಧ್ಯರಾತ್ರಿ 1:30 ಆಗಿದೆ. ನೋಡಿ ಟೈಮ್ 1:30. ಹೈವೇಲೆಲ್ಲ ಗಾಡಿಗಳು ಓಡಾಡ್ತಾ ಇದ್ದಾವೆ. ಬಟ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಅಂದರೆ 12 ಗಂಟೆವರೆಗೂ ಅಲ್ಲೇ ಬೆಂಗಳೂರಲ್ಲಿದ್ದೆ. 12 ಗಂಟೆಗೆ ನಾನು ಅಲ್ಲಿ ಬೆಂಗಳೂರು ಬಿಟ್ಟೆ. ಸ್ಪೀಡೇ ಬರ್ತಾಯಿದೆ, ಅಂದರೆ ಒಂದು 70-75 ಬರ್ತಾಯಿದೆ. ಇದ್ದಕ್ಕಿದ್ದಂಗೆ ಟಕ್ ಟಕ್ ಅಂತ ಸೌಂಡ್ ಆಯ್ತು ಅಷ್ಟೇ ಇಂಜಿನಲ್ಲಿ. ಏನಾಯ್ತು ಅಂತಲೇ ಗೊತ್ತಾಗ್ತಾಯಿಲ್ಲ. ನೋಡಿ ಆನೇ ಆಗ್ತಾಯಿಲ್ಲ. ಸೊ ಮತ್ತೆ ಟ್ರೈ ಮಾಡ್ತೀನಿ ನೋಡಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಇಷ್ಟು ದಿವಸಕ್ಕೆ ನಮ್ಮ ಶಿಷ್ಯ ಇವತ್ತು ಆನ್ ಆಗದಲ್ಲೇ ಕೈ ಕೊಟ್ಟಿರೋದು ಇದೇ ಫಸ್ಟು ಈ ಥರ ಆಗಿರೋದು ನನಗೆ. ಅದು ಮಧ್ಯರಾತ್ರಿ ಆಗಿದೆಯಲ್ಲ, ಅದರಿಂದಾಗಿ ಸ್ವಲ್ಪ ಭಯ ಕೂಡ ಆಗ್ತಾಯಿದೆ. ಏನು ಮಾಡೋದು ಹೆಂಗೆ ಅಂತ ಎಲ್ಲಿ ದುಃಖೇ ತೋಚ್ತಾಯಿಲ್ಲ. ಅದಕ್ಕೋಸ್ಕರ ಅವ್ರು ಮಾರುತಿರಿಗೆ ಫೋನ್ ಮಾಡಿದೆ. ಬ್ರೋ ನೀವೇನು ತಲೆ ಕೆಡ್ಸ್ಕೊಂಡಿರ್ಬೇಡ್ರಿ ಬ್ರೋ, ನಾನು ಬರ್ತೀನಿ ಅಂತ ಅವ್ರದ್ದು ಒಂದು ಧೈರ್ಯ ಕೊಟ್ಟರು. ಅಂದರೆ ಪಾಪ ಅವ್ರು ಬರಬೇಕು ಅಂದರೆ ಅವ್ರು ಅಲ್ಲಿಂದ 30 ಕಿಲೋಮೀಟ್ರ್ ಬರಬೇಕು. ಅಂದರೆ ಮಧ್ಯದಲ್ಲಿ ಬಂದು ಸಿಗಾಕೊಂಬಿಟ್ಟಿದ್ದೀನಿ. ತುಮಕೂರಿಗೆ ಹೋಗ್ಬೇಕು ಅಂದ್ರೆ 30 ಕಿಲೋಮೀಟ್ರ್ ಬೇಕು. ಇದು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ 30 ಕಿಲೋಮೀಟರ್ ಬೇಕು. ಮಧ್ಯದಲ್ಲಿ ಬಂದು ಸಿಗಾಕೊಂಬಿಟ್ಟಿದ್ದೀನಿ. ಹೆಂಗೆ ಮಾಡಬೇಕು? ಅವ್ರು ಬಂದ್ರೂ ಕೂಡ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಅಂದರೆ 30 ಕಿಲೋಮೀಟ್ರ್ ಮಾಡೋಕ್ಕಾಗುತ್ತಾ? ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಅಂದರೆ ಏನಾದ್ರು ಇಂಜಿನ್ ಏನಾದ್ರು ಹೀಟಾಗಿತ್ತು ಆಯಿತಾ. ಅಂದರೆ ಬೆಳಗ್ಗೆಯಿಂದನೂ ಡ್ಯೂಟಿ ಮಾಡಿದ್ದೆ. ಬೆಳಗ್ಗೆಯಿಂದ ಡ್ಯೂಟಿ ಮಾಡಿದ್ದಕ್ಕೆ ಏನಾರು ಹಂಗಾಯ್ತಾ? ಏನು ಮಾಡೋದಪ್ಪ? ಹಾಗೇನು ಮೆಕ್ಯಾನಿಕ್ ಏನೋ ಗೊತ್ತಿಲ್ಲ. ಅಷ್ಟೊಂದೇನು ಸುಡ್ತಾಯಿಲ್ಲ ಸುಡ್ತೈತೆ. ನಾನು ಸುಡ್ತಾಯಿಲ್ಲ ಅಂದ್ಕೊಂಡಿದ್ದೆ, ಸುಡ್ತಾಯಿದೆ. ಸೊ ನೋಡಿ, ಝೊಮ್ಯಾಟೊ ಡ್ಯೂಟಿ ಮಾಡೋಕ್ಕೋಗಿದ್ದೆ. ಮಧ್ಯರಾತ್ರಿ ಕರೆಕ್ಟಾಗಿ ಗಾಡಿ ಕೈ ಕೊಟ್ಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಅಂದರೆ ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಷಣ್ಮಾತ್ಮನ ದೇವಸ್ಥಾನದ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಅಂದರೆ ರೋಡಲ್ಲಿ ನಿಂತ್ಕೊಳಕ್ಕೂ ಭಯ, ಹೆಂಗೆ ಮಾಡೋದು ಅಂತ. ಏನಾರು ಬರ್ತಾರ ಅನ್ನೋದೊಂದು ಭಯ, ಯಾರನ್ನ ಕೇಳ್ತಾರ ಅನ್ನೋದು ಭಯ. ನೋಡಿ ಆಗ್ತಾನೆ ಇಲ್ಲ. ಪೆಟ್ರೋಲ್ ಐತೆ, ಪೆಟ್ರೋಲ್ ಇಲ್ಲ ಅನ್ನೋಂಗಿಲ್ಲ. ಪೆಟ್ರೋಲ್ ಏನು ಬೇಜಾನೈತೆ. ಅಂದರೆ ಝೊಮ್ಯಾಟೊಗೆ ಹೋದರೆ ಪೆಟ್ರೋಲಿಗೇನು ಬರ ಇರೋಲ್ಲ, ಅವರು ತುಂಬ ಇದ್ದೇ ಇರುತ್ತೆ. ಅದೇ ಪೆಟ್ರೋಲ್ ಅಷ್ಟೊಂದು ಇದೆ, ಆದರೂ ಕೂಡ ಆನ್ ಆಗ್ತದೆ. ಅಂದರೆ ಇಂಜಿನಲ್ಲಿ ಏನೋ ಒಂಥರ ಸೌಂಡ್ ಬಂತು. ಅಂದರೆ ರನ್ನಿಂಗಲ್ಲೇ ಟಕ್ ಟಕ್ ಅಂತ ಅಂದ್ಬಿಟ್ಟು ರನ್ನಿಂಗಲ್ಲೇ ಸ್ಟಾಪ್ ಆಯಿತು ಗಾಡಿ. ಅದಕ್ಕೋಸ್ಕರ ಅಷ್ಟೇ ಡೌಟು. ಅಂದರೆ ಅವಾಗ ಒಂದು ಸಲ ಇಂಜಿನ್ ಪ್ರಾಬ್ಲಮ್ ಬಂದಿತ್ತು, ರೆಡಿ ಮಾಡಿಸಿದ್ದೆ. ಅವ್ನು ನೀಟಾಗಿ ರೆಡಿ ಮಾಡಿದ್ನೋ ಇಲ್ಲ ಒಂಚೂರು ನೀಟಾಗಿ ಗೊತ್ತಾಗ್ತಾಯಿಲ್ಲ. ನೋಡಿ 1 2 3 ಇಲ್ಲ ಗಾಯ್ಸ್, ಆನ್ ಆಗ್ತಾಯಿಲ್ಲ. ಜೋಕೆಲ್ಲ ಎತ್ತಿದ್ದೀನಿ. ಬಟ್ ಇಂಜಿನಲ್ಲಿ ಏನೋ ಒಂಥರ ಬೇರೆ ಥರ ಸೌಂಡ್ ಬರ್ತಾಯಿದೆ. ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ. ಇಲ್ಲ ಗಾಯ್ಸ್, ಆನ್ ಆಗ್ತಾಯಿಲ್ಲ. ಅಂದರೆ ಆಪತ್ತು ಬಂದ ಒಂಥರ ಮಾರುತಿಯವರು ಕೂಡ 12 ಗಂಟೆವರೆಗೂ ಡ್ಯೂಟಿ ಮಾಡಿದರು. ಸುಮ್ಮನೆ ಫೋನ್ ಮಾಡಿದೆ ಎದ್ದಿರ್ತಾರೋ ಇಲ್ಲೋ ಅಂತ. 2 ಸೆಕೆಂಡ್ ಕೂಡ ಎತ್ತಿದ್ರು ಅವ್ರ ಫೋನು. ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಂದಾದ್ಮೇಲೆ ಏನು ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಗಾಯ್ಸ್. ಏನು ತೊಂದರೆ ಆಗಿರ್ಬೋದು ಅನ್ನೋದು ಗೊತ್ತಾಗ್ತಾಯಿಲ್ಲ. ಅಂದರೆ ಇಂಜಿನ್ ಏನಾದ್ರು ಕೂಲ್ ಆದಮೇಲೆ ಏನಾದ್ರು ಸ್ಟಾರ್ಟ್ ಆಗುತ್ತಾ ಅನ್ನೋದು ಒಂದು ನೋಡಬೇಕು. ನೋಡೋಣ, ಅದು ಕೂಡ ಟ್ರೈ ಮಾಡೋಣ. ಅಂದರೆ ಬೆಳಗ್ಗೆಯಿಂದ ಓಡಿದೆ ಗಾಡಿ. ಅಂದರೆ ಬೆಳಗ್ಗೆಯಿಂದ ಒಂದು 200 ಕಿಲೋಮೀಟರು, ಜೊತೆಯಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದು ಅದೊಂದು 60 ಕಿಲೋಮೀಟ್ರು. ತಿರ್ಗಿ ಆ ಕಡೆಯಿಂದ ಒಂದು 30 ಕಿಲೋಮೀಟ್ರ್ ಬಂದಿದ್ದೀನಿ. ಟೋಟಲ್ ಎಷ್ಟಾಯಿತು? 200, 260, 290, ಟೋಟಲ್ 300 ಕಿಲೋಮೀಟರ್ ಗಾಡಿ ಕಂಟಿನ್ಯೂಸ್ ಆಗಿ ರನ್ ಆಗಿರೋದ್ರಿಂದ ಏನಾದ್ರು ಈ ಥರ ಆಯಿತಾ ಅನ್ನೋದೊಂದು ಡೌಟ್ ಇದೆ. ನೋಡಬೇಕು, ಏನಾದ್ರು ಕೂಲ್ ಆದಮೇಲೆ ಏನಾದ್ರು ಸ್ಟಾರ್ಟ್ ಆಗುತ್ತಾ ಅಂತ. ನೋಡೋಣ. ಮಾರುತಿಯವರು ಬರ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಒಂದು 7 ನಿಮಿಷ ತೋರಿಸ್ತಾ ಇದೆ ನನಗೆ ಅಂತ ಹೇಳಿದ್ದಾರೆ. ಅಂದರೆ ಅವರು ಕೂಡ 30 ಕಿಲೋಮೀಟ್ರಿಂದ ಬರ್ತಾ ಇರೋದು. ನಾನು ಹೇಳ್ತಾಯಿದ್ದೀನಿ ನಿಧಾನಕ್ಕೆ ಬನ್ನಿ ಬ್ರೋ ಅಂದರು. ಅವ್ರು ಕೇಳ್ತಾಯಿಲ್ಲ, ಚೆಚ್ಚಾಡ್ಕೊಂಡು ಬರ್ತಾಯಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ, ಅವ್ರು ಬರಲಿ. ಅವ್ರು ಬಂದಮೇಲೆ ಏನಾರು ಪರಿಹಾರ ಕೊಡ್ತಾರಾ ಅಂತ ನೋಡೋಣ. ನೋಡಿ ಮಧ್ಯರಾತ್ರಿ 2 ಗಂಟೆಗೆ ಯಾರು ಬರ್ತಾರೆ? ಬಂದವರೆ ಮಾರುತಿಯವರು, ಏನೋ ಮಾಡ್ತಾರಂತೆ. ನೋಡೋಣ. ಅಷ್ಟೊಂದು ನೀಟಾಗಿಲ್ಲ ಬ್ರೋ ಗಾಡಿ. ಹಾಂ, ಅಷ್ಟೊಂದು ನೀಟಾಗಿಲ್ಲ.
ಆನ್ ಮಾಡ್ರಿ ನೋಡೋಣ, ನಿಮ್ಮ ಕೈಯಿಂದ ಏನಾರು ಆನ್ ಆಗುತ್ತೇನೋ. ಬ್ರೋ ಇಂಜಿನ್ ಏನೋ ತೊಂದರೆ ಆಗೈತೆ ಬ್ರೋ. ಇರಿ ಬ್ರೋ, ಚೋಕದು. ಹಾಂ ಗೊತ್ತು. ಪೆಟ್ರೋಲ್ ಐತೆ, ಅದೇನು ಕೀಳ್ಬೇಡ್ರಿ. ಪೆಟ್ರೋಲ್ ಲೀಕ್ ಆಗ್ತದೆ ಬ್ರೋ. ಆಗಲ್ಲ ಇರಿ ಬ್ರೋ, ಗೊತ್ತು ನಮಗೆ ಹೆಂಗೆ ಲೀಕ್ ಆಗ್ತದೆ. ಏನೋ ಮಾಡ್ತಾರೆ ಗುರು, ಮಾರುತ್ತಿರು. ರಿಪೇರಿ ಮಾಡ್ತಾರೆ ಇವಾಗ. ರಿಪೇರಿ ಮಾಡ್ತೀರಾ? ಮಾಡೋಣ ಇರಿ, ಏನು ಎಂತ ಮಾಡಿಲ್ಲ ಬ್ರೋ. ಪೆಟ್ರೋಲ್ ಎಲ್ಲ ಅಲ್ಲಿ ನೋಡು, ಗಾಡಿ ಮೊದಲೇ ಹೀಟ್ ಆಗೈತೆ, ಆಮೇಲೆ ಬೆಂಕಿ ಗಿಂಕಿ ಹತ್ತಿಸ್ಕೊಂಬಿಟ್ಟು. ಹಂಗೆಲ್ಲ ಅಂತಲ್ಲ ಇರಿ ಬ್ರೋ, ಸುಮ್ಮನೆ ಅಲ್ಲ ಹೆಂಗೋ ಬೆಳಗ್ಗೆ ತಕ ಹೆಂಗೋ ಮೇಂಟೈನ್ ಮಾಡಿ ತಿರ್ಸ್ಕೊಂಡು ತಗೊಂಡೋಗಿ ಹೆಂಗೋ ರೆಡಿ ಮಾಡ್ಸೋರು ಆತದ, ಆಮೇಲೆ ನೀವು ಬೆಂಕಿಗೆ ಹತ್ತಿಸ್ಬಿಟ್ಟಿರೋ ಪೆಟ್ರೋಲ್ ಎಲ್ಲ ಚೊಲ್ಲಿ. ಇರಿ ಬ್ರೋ, ಏನಾಗಲ್ಲ. ಪೆಟ್ರೋಲ್ ಐತೆ ಬ್ರೋ, ಪೆಟ್ರೋಲ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಬ್ರೋ. ನೋಡಿ ದೇವ್ರ ಥರ ಬಂದವ್ರು ಮಾರುತಿವ್ರು ಏನು ಮಾಡ್ತಾರೆ ಅಂತ ನೋಡ್ಬೇಕಷ್ಟೇ. ಅಂದರೆ ದೆವ್ವಾಗಿವ ಬಂದ್ಬಿಟ್ಟದ ಒಂದು ದೇವಸ್ಥಾನ ಹತ್ರನೇ ಟೆಂಟ್ ಹಾಕ್ಬಿಟ್ಟಿದ್ದೀನಿ ಗುರು ನಾನು. ಯಾವ ಕಡೆನೂ ಹೋಗಿಲ್ಲ. ಅಂದರೆ ಗಾಡಿ ಇಲ್ಲೇ ಸ್ಟಾಪ್ ಆಗಿದ್ದು, ಅಂದರೆ ಅಲ್ಲೊಂದು ಟೆಂಟ್ ಐತೆ ನೋಡಿ, ಆ ಟೆಂಟ್ ಹತ್ರ ಸ್ಟಾಪ್ ಆಯಿತು. ಇಲ್ಲೇ ದೇವಸ್ಥಾನ ಐತಲ್ಲ, ಅದಕ್ಕೋಸ್ಕರ ಬಂದೆ ಅಷ್ಟೇ. ಬಂದೆ. ಏನು ಬ್ರೋ ಪ್ಲಗ್ ಎಲ್ಲ ಐತೆ? ಪ್ಲಗ್ ಇಲ್ಲ ನಮ್ದಕ್ಕೆ. ಏನಕ್ಕಿರಲ್ಲ, ಗಾಡಿಗೆ ಪ್ಲಗ್ ಇಲ್ಲ ಗಾಡಿ ಇರ್ತಾವ. ಏನು ಬ್ರೋ ಕರೆಂಟ್ ಎಲ್ಲಿ ತರ್ತೀರ ಅದಕ್ಕೆ? ಬ್ಯಾಟ್ರಿ ಹಾಂ ಪ್ಲಗ್ ಇಲ್ಲ ಅಂದರೆ ಹೆಂಗೆ ಬ್ರೋ? ಇಂಜಿನ್ ಸಮಸ್ಯೆ ಆಗೈತೆ ಬ್ರೋ. ಸುಮ್ಮನೆ ಬ್ರೋ. ಬ್ರೋ ಗಾಡಿ ರನ್ನಿಂಗಲ್ಲಿ ಆಫ್ ಆಗಿದ್ದು, ನಿಂತಿದ್ದು ಏನಾಗಿಲ್ಲ, ನಿಂತಿರೋ ಹತ್ರ ಆಫ್ ಆಗಿರೋ ಏನೋ ಆಗೈತೆ ಅಂತ ಅಂತಿದೆ. ಸ್ವಲ್ಪ ಇಲ್ಲ, ಇಲ್ಲಿ ಸ್ವಲ್ಪ ಇದಿಲ್ಲ, ಕಿಕ್ಕಿಲ್ಲ. ಇಲ್ಲ ಇದಕ್ಕೆ ದೇವ್ರೆ, ಯಾವ ದೇವ್ರ ಅಂತ ಗೊತ್ತಿಲ್ಲ. ಷಣ್ಮಾತ್ಮ. ಆದರೆ ಇಂಜಿನ್ ಸೌಂಡ್ ನೋಡು ಬ್ರೋ, ಆನ್ ಮಾಡು. ಚೌಕ್ ಮೇಲಕ್ಕೆ ಮೇಲಕ್ಕೆ ಚೌಕು ಬಿಡಿ ಅದನ್ನು ಅಷ್ಟೇ. ಗಾಯ್ಸ್ ಎಷ್ಟೇ ಪ್ರಯತ್ನ ಪಟ್ಟರು ಆಗಲಿಲ್ಲ. ಅದಕ್ಕೋಸ್ಕರ ಇವಾಗ ಮಾರುತಿಯವರು ಟೋ ಮಾಡೋಣ ಅಂತ ದೃಢ ನಿರ್ಧಾರ ತಗೊಂಡಿದ್ದಾರೆ. ಬನ್ನಿ ಟೋ ಮಾಡೋಣ. ಅಂದರೆ ಬ್ರೋ ಕಾಲು ನಿಮ್ಮದು ಕುಳ್ಳ ಐತಲ್ಲ, ಎಟಕ್ಸ್ತ ತಾನೇ ಸಿಗುತ್ತಾ? ಸರಿ, ಮಾರುತಿ ಟೋ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಟೋ ಮಾಡೋದ್ರಲ್ಲಿ. ಮಾರುತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನನಗೆ ಟೋ ಮಾಡೋಕ್ಕೆ ಬರೋಲ್ಲ. ಇಲ್ಲ ನಾನೇ ಟೋ ಮಾಡ್ತಾಯಿದ್ದೆ. ನೋಡೋಣ, ಅವ್ರು ಒಂದ್ಸತಿ ಟ್ರೈ ಮಾಡಲಿ. ಅಕಸ್ಮಾತ್ ಆಗಿಲ್ಲ ಅಂದರೆ ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಗೈಸ್ ಫೈನಲಿ ಗಾಡಿ ಟೋ ಮಾಡ್ಕೊಂಬಂದ್ವಿ. ಮಾರುತಿಯವ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು? 30 ಕಿಲೋಮೀಟ್ರ್ ಟೋಲ್. ಹಾಂ, ಕಾಲೇನು ನೋಲಿಲ್ವಾ? ಕಾಲೇನು ನೋಯ್ತಲ್ಲ ಬ್ರೋ, ಈಗ ನಮಗೆ ಲೆಕ್ಕ ಮಾಡಿದ್ದೇವಲ್ಲ ಆಲ್ರೆಡಿ. ಎಷ್ಟು 30 ಕಿಲೋಮೀಟ್ರ್ ಮಾಡಿದ್ದೀರಿ ಯಾವಾಗಾರು? ಇಲ್ಲ, ಒಂದು 10 ಕಿಲೋಮೀಟ್ರ್ ಲಾಸ್ಟ್. ಈಗ 30 ಕಿಲೋಮೀಟ್ರ್ ಹೈವೇ ಅಲ್ಲ, ಅಪ್ ಡೌನ್ ಇರುತ್ತಲ್ಲ. ನೋಡಿರಿ ಕಾಲು ಏನು ಕಾಲು ಅಂದ್ಕೊಂಡಿರೋ ನೋಡಿರಿ. 30 ಕಿಲೋಮೀಟ್ರ್ ಟೋ ಮಾಡ್ಕೊಂಬಂದೈತಿ. ಈಗ ಮೋಟ್ಗವ ಅಷ್ಟೇ. ಸೊ ಇವಾಗ ಒಂದ್ಸತಿ ಆನ್ ಮಾಡಿ ನೋಡೋಣ. ನೋಡಿ ಇಟ್ಕೊಳ್ರಿ, ಆನ್ ಮಾಡ್ತೀನಿ ನೋಡಿ. ಇಲ್ಲ ಪಕ್ಕ ಇಂಜಿನ್ ಏನೋ ಪ್ರಾಬ್ಲಮ್ ಆಗುತ್ತೆ. ಒಂದು 3-4 ಸರಿ ಮಾಡಿ ಆಗಿಲ್ಲ ಅಂತಂದ್ರೆ ಗೈಸ್ ನೋಡಿ, ಇವಾಗ ತಗೊಂಡೋಗಿ ಗ್ಯಾರೇಜಿಗೆ ಬೇಡ ಅಂತ ಗಾಡಿ ಹೋಗ್ತಾ ಇದ್ದೀವಿ. ನಮ್ಮ ಶಾಯಿನಿ ಕೂಡ ಎದ್ದಿದೆ. ನಿಮ್ಮ ಬತ್ತೆ ಬೇಡ ಬೇಡಮ್ಮ, ಗಾಡಿ ಆನ್ ಆಗಲ್ಲ. ಅಪ್ಪಂದು ಆನ್ ಆಗ್ತಾಯಿಲ್ಲ ಗಾಡಿ. ಹೋಗು ಒಳಗಡೆ ಹೋಗು, ಬಿಸಿಲು ಜಾಸ್ತಿ ಐತೆ. ಹೋಗು ಒಳಗಡೆ ಹೋಗು, ಒಳಗಡೆ ಹೋಗಮ್ಮ. ಹಾಂ, ಗಾಡಿ ಆನ್ ಆಗ್ತಾಯಿಲ್ಲ ಚಿನ್ನಿ.
ಗಾಡಿ ಅನ್ನತ್ತಲ್ಲ ರಿಪೇರಿ ಮಾಡಿಸ್ಕೊಂಬತ್ತೀನಿ ನಡಿ. ಹೋಗು ಒಳಗಡೆ ಹೋಗು. ಮಾಡಿ ಇವಾಗ ಮಾರುತಿರು ಮತ್ತೆ ಟೋ ಮಾಡ್ತಾರೆ. ಹ್ಞೂ ಅದೇ ನಂಬರು ಗಾಯ್ಸ್. ನೋಡ್ರಿ ಇವಾಗ ಗ್ಯಾರೇಜ್ ಹತ್ರ ಬಿಟ್ಟಿದ್ದೀನಿ. ಈಗ ಸೀದಾ ಮಾರುತಿರು ನನ್ನ ಮನೆ ಹತ್ರ ಡ್ರಾಪ್ ಆಗ್ತಾರೆ. ಬನ್ನಿ ಹೋಗೋಣ. ಬನ್ನಿ ಬ್ರೋ. ನೋಡಿ ಇದೇ ಗ್ಯಾರೇಜ್ ಹತ್ರ ಬಿಟ್ಟಿರೋದು ಗೈಸ್. ನೋಡಿ ಗಾಡಿನ ತೊಗೊಂಡೋಗಿ ಗ್ಯಾರೇಜಿಗೆ ಬಿಟ್ಟು ಬಂದೆ. ಅಂದರೆ ಅವ್ರು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ 3 ಗಂಟೆಗೆ. ಫೋನ್ ಮಾಡಲಿ, ಫೋನ್ ಮಾಡಾದ್ಮೇಲಿಂದ ಹೋಗಿ ಏನಾಗಿದೆ ಅಂತ ನೋಡೋಣ. ಅಂದರೆ ಇಂಜಿನ್ ಬಿಚ್ಚಾದ್ಮೇಲಿಂದ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ ಅಂತ ಹೇಳಿದ್ರು. ಅದರಿಂದಾಗಿ ಸರಿ ಆಯಿತು ಆದಷ್ಟು ರೆಡಿ ಮಾಡಿ ಅಂತ ಹೇಳಿ ಬಂದಿನಿ. ಹೋದ ಸತಿನೂ ಅವ್ರ ಹತ್ರ ರೆಡಿ ಮಾಡಿಸಿದ್ರು, ಅಷ್ಟಾಗೇನು ಚೆನ್ನಾಗಿ ರೆಡಿ ಮಾಡಿರಲಿಲ್ಲ. ಬಟ್ ಈ ಸತಿನಾದ್ರು ರೆಡಿ ಮಾಡ್ತಾರ ನೋಡಬೇಕು. ಈ ಸತಿನೂ ಏನಾದ್ರು ರೆಡಿ ಮಾಡಲಿಲ್ಲ ಅಂದರೆ ಬೇರೆ ಗ್ಯಾರೇಜು ಇಲ್ಲಾಂದರೆ ಶೋರೂಮು ಎರಡರದೊಂದೇನೋ ಒಂದು ಮಾಡೋಣ. ಸೊ ನೆನ್ನೆ ನೈಟು ಮಾರುತಿರು ಬರಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗೋದು ಅಂತ ಅಂದ್ಕೊಂಡೇ ಇರಲಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗ್ಬಾರ್ದು. ಏನಕ್ಕೆ ಅಂದರೆ ಮಧ್ಯರಾತ್ರಿ 2 ಗಂಟೆ 1:15 ಟೈಮಲ್ಲಿ ಯಾರು ಬರ್ತಾರೆ ಹೇಳ್ರಿ? ಯಾವ ಫ್ರೆಂಡಿಗೆ ಫೋನ್ ಮಾಡೋರು ಮಲಿಕೊಂಡ್ರವರು. ಬಟ್ ನಮ್ಮ ಅದೃಷ್ಟ ಅವತ್ತು ಮಾರುತಿಯವರು ಎದ್ದಿದ್ರು. ಬ್ರೋ ಎಷ್ಟು ಗಂಟೆವರೆಗೂ ಎದ್ದಿರ್ತೀರಾ ಡೈಲಿ ನೀವು? ಇಲ್ಲ ಬ್ರೋ, 12:30 ಲಾಸ್ಟ್ 12:30. ಮತ್ತೆ ನೆನ್ನೆ ಹೆಂಗೆ 1:15 ತಕ? ಸುಮ್ಮನೆ ಹಂಗೆ ನಿದ್ದೆ ಬಂದಿದ್ದಿಲ್ಲ. ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು. ಅವ್ರಿಗೂ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫೋನ್ ಮಾಡ್ತಿದ್ದಂಗೆ ಒಂದು 2-3 ಸೆಕೆಂಡಲ್ಲೇ ಪಿಕ್ ಮಾಡಿದ್ರು. ತುಂಬ ಯೂಸ್ಫುಲ್ ಆಯಿತು. ಇಲ್ಲಾಂದರೆ ನನ್ನ ಪರಿಸ್ಥಿತಿ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಾರಲ್ಲ, ಅಷ್ಟು ಕಷ್ಟ ಆಗೋದು. ಅಲ್ಲ ಬ್ರೋ, ನೆಕ್ಸ್ಟ್ ಹೆಂಗೆ ಮಾಡ್ತೀರಾ ಡ್ಯೂಟಿ? ಗಾಡಿ ರೆಡಿ ಆಗಿ ಗಾಡಿನೇ ಇಲ್ಲ, ಇನ್ನೆಲ್ಲಿ ಡ್ಯೂಟಿ ಮಾಡೋಣ. ಸೊ ಗಾಡಿ ರೆಡಿ ಮಾಡೋವರೆಗೂ ಝೊಮ್ಯಾಟೊ ಸ್ವಿಗ್ಗಿ ಯಾವುದೇ ಅಂತ ಡೆಲಿವರಿ ಜಾಬಿಂದು ವೀಡಿಯೋಗಳು ಬರಲ್ಲ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್. ಏನು ಹೇಳ್ತೀರಾ ಮಾರುತಿರೆ? ಏನು ಹೇಳಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನೆನ್ನೆ ನೈಟಿಂದು? ನೈಟು ಅದೇ ಹೇಳ್ತೀನಲ್ಲ, ಇವಾಗ ಹಳ್ಳ ದಿಣ್ಣೆ ರೋಡ್ ಆಗಿದ್ರೆ ಕಷ್ಟ ಆಯ್ತಿತ್ತು. ಹೈವೇ ಆಗಿ ಅದು ನಮ್ಗೆ ನಮ್ಮ ಅದೃಷ್ಟ ಅನ್ಕೋಬೇಕು. ನಿನ್ನೆ ಸ್ವಲ್ಪ ಗಾಡಿ ಕಡಿಮೆನೇ ಅದು. ಆದ್ರೂ ಸೋಮವಾರ ಆಗಿತ್ತಲ್ಲ, ಹಂಗಾಗಿ ಸ್ವಲ್ಪ 12 ಗಂಟೆ ಆದ್ರೆ ಗಾಡಿ ರೋಡಲ್ಲಿ ಹೈವೇದಲ್ಲಿ ಗಾಡಿ ಕಮ್ಮಿನೇ ಇತ್ತು. ಅದರಿಂದಾಗಿ ಅದೃಷ್ಟ ಅನ್ಕೋಬೇಕು. ಯಾಕಂದ್ರೆ ಪಕ್ಕದ ರೋಡ್ ನೀವು ನೋಡಿದ್ರೆ ನಾವ್ ಹಿಂಗೆ ಲೆಫ್ಟ್ ಸೈಡಲ್ಲಿ ಬರ್ತಾ ಇದ್ವಲ್ಲ, ರೈಟ್ ಸೈಡಲ್ಲಿ ನೋಡಿದ್ರೆ ನಿಮ್ಗೆಲ್ಲ ಫುಲ್ ಗಾಡಿ ಎಲ್ಲ ಫುಲ್ ಆಗಿದ್ವು. ಸೋಮವಾರ ಎಲ್ಲ ಬೆಂಗಳೂರು ಬರ್ತಾ ಇರೋ ಅದಕ್ಕೋಸ್ಕರನೇ. ಅದಕ್ಕೆ ಆ ಟೈಮಲ್ಲಿ ಏನಾರು ಆಗಿದ್ರೆ ಕಷ್ಟ ಆಗ್ತಿತ್ತು ನಮ್ಗೆ. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಬೈ.